ಕರುನಾಡಿನಲ್ಲಿ ಕೊರೋನಾ ದಾಳಿಗೆ ಆಕ್ಸಿಜನ್ ಬೆಡ್ ಸಿಗದೆ ಸೋಂಕಿತರು ಉಸಿರು ಚೆಲ್ತಾ ಇದ್ದಾರೆ. ಇತ್ತ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದ ಪರಮಾವಧಿ ಈಗ ಬಯಲಾಗ್ತಾ ಇದೆ. ಉಗ್ರಾಣದಲ್ಲಿ ವೆಂಟಿಲೇಟರ್ಗಳು ತುಕ್ಕು ಹಿಡಿತಾ ಇದೆ. ಡ್ರಗ್ಸ್, ಲಾಜಿಸ್ಟಿಕ್ಸ್ ಮತ್ತು ವೇರ್ ಹೌಸಿಂಗ್ ಉಗ್ರಾಣದಲ್ಲಿ ವೆಂಟಿಲೇಟರ್ಗಳನ್ನು ಬಳಸದೆ ಸರ್ಕಾರ ಮಹಾ ಎಡವಟ್ಟು ಮಾಡಿದೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರೋಬ್ಬರಿ 3025 ವೆಂಟಿಲೇಟರ್ ಕಳುಹಿಸಿತ್ತು. ಒಟ್ಟು 1166 ವೆಂಟಿಲೇಟರ್ಗಳನ್ನು ಬಳಸದ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ಮಾಡಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಕೊರೋನಾ ಬಾಂಬ್ ಸ್ಫೋಟಗೊಳ್ತಾ ಇದೆ. ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಇಲ್ಲದೆ ಜನ ಒದ್ದಾಡ್ತಾ ಇದ್ದಾರೆ. ಇಷ್ಟಾದರೂ ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಬಂದಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಕರ್ನಾಟಕಕ್ಕೆ ಬರೋಬ್ಬರಿ 3025 ವೆಂಟಿಲೇಟರ್ಗಳ ಹಂಚಿಕೆ ಮಾಡಿದ್ರು. ಕೇವಲ 1859 ವೆಂಟಿಲೇಟರ್ಗಳನ್ನಷ್ಟೇ ಅಳವಡಿಸಲಾಗಿದೆ. ಆದರೆ ಬರೋಬ್ಬರಿ 1166 ವೆಂಟಿಲೇಟರ್ಗಳು ತುಕ್ಕು ಹಿಡಿದಿದೆ. ಸಿಎಂ ಬಿಎಸ್ವೈ ಅವರೇ, ಆರೋಗ್ಯ ಸಚಿವರೇ, ಇದೆಂತಹ ನಿರ್ಲಕ್ಷ್ಯ ಅಂತ ಟಿವಿ9 ಪ್ರಶ್ನಿಸ್ತಾ ಇದೆ. ಕೊರೋನಾ ಸೋಂಕಿನ ಸುಳಿಯಲ್ಲಿ ಸಿಲುಕಿ ಜನ ಪ್ರಾಣವನ್ನೇ ಬಿಡ್ತಾ ಇದ್ದಾರೆ. ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ಗಳು ಇಲ್ಲದೆ ಜನರ ಜೀವ ಹೋಗ್ತಾ ಇದೆ. ಆದರೆ ಸರ್ಕಾರ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆ. ವೆಂಟಿಲೇಟರ್ಗಳು ಇದ್ರೂ ಕೂಡ ರೋಗಿಗಳಿಗೆ ಕೊಡ್ತಾ ಇಲ್ಲ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸೋಂಕಿತರು ಜೀವ ಕಳ್ಕೊಳ್ತಾ ಇದ್ದಾರೆ. ಕೊರೋನಾ ಸಂಕಷ್ಟದಲ್ಲಿ ಒಂದೊಂದು ವೆಂಟಿಲೇಟರ್ ಕೂಡ ಮುಖ್ಯ. ಒಂದು ವೆಂಟಿಲೇಟರ್ನಿಂದ 10 ಜೀವ ಉಳಿಸಬಹುದು. ಕೂಡಲೇ ಸೋಂಕಿತರಿಗೆ ವೆಂಟಿಲೇಟರ್ಗಳನ್ನು ಅಳವಡಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಟಿವಿ9 ಆಗ್ರಹಿಸ್ತಾ ಇದೆ. ಕರ್ನಾಟಕಕ್ಕೆ ಬರೋಬ್ಬರಿ 3025 ವೆಂಟಿಲೇಟರ್ಗಳ ಹಂಚಿಕೆ ಮಾಡಲಾಗಿತ್ತು. ಇವುಗಳ ಪೈಕಿ 1859 ವೆಂಟಿಲೇಟರ್ಗಳನ್ನು ಅಳವಡಿಸಲಾಗಿದೆ. ಈ ಬಗ್ಗೆ ಲೋಕಸಭೆಗೆ ಕೇಂದ್ರ ಸರ್ಕಾರ ಲಿಖಿತ ಮಾಹಿತಿಯನ್ನು ನೀಡಿತ್ತು. ಇತ್ತ ರಾಜ್ಯದಲ್ಲಿ ವೆಂಟಿಲೇಟರ್ಗಳನ್ನು ಅಳವಡಿಕೆ ಮಾಡಿಲ್ಲ. ವೆಂಟಿಲೇಟರ್ಗಳನ್ನು ಉಗ್ರಾಣದಲ್ಲೇ ಇಟ್ಟಿರುವ ರಾಜ್ಯ ಸರ್ಕಾರ ಎಡವಟ್ಟು ಮಾಡಿದೆ. ಉಗ್ರಾಣದಲ್ಲೇ ವೆಂಟಿಲೇಟರ್ಗಳು ತುಕ್ಕು ಹಿಡಿತಾ ಇದೆ. ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯವನ್ನ ಟಿವಿ9 ಬಯಲಿಗೆಳೆದಿದೆ. ರಾಜ್ಯದಲ್ಲಿ ಕೊರೋನಾ ಸಂಜೀವಿನಿ ನೀಡುವ ಬಗ್ಗೆ ಸರ್ಕಾರಕ್ಕೆ ಗೊಂದಲ ಉಂಟಾಗಿದೆ. 18 ವರ್ಷ ಮೇಲ್ಪಟ್ಟವರ ಲಸಿಕೆ ಅಭಿಯಾನದ ಮೊದಲ ದಿನವೇ ಲಸಿಕೆ ಬಗ್ಗೆ ದೊಡ್ಡ ಕನ್ಫ್ಯೂಷನ್ ಶುರುವಾಗಿದೆ. ವ್ಯಾಕ್ಸಿನ್ ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಎಡವಟ್ಟು ಮಾಡಿದೆ. ಸಿಎಂ ಬಿಎಸ್ವೈ ಹೇಳೋದು ಒಂದು, ಇತ್ತ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳೋದು ಮತ್ತೊಂದು. ಜೊತೆಗೆ 18 ವರ್ಷ ಮೇಲ್ಪಟ್ಟವರಿಗೆ ನೀಡುವ ವ್ಯಾಕ್ಸಿನ್ ಯಾವುದು ಅನ್ನೋ ಅನುಮಾನ ಮೂಡಿದೆ. ನಿನ್ನೆ ಲಸಿಕಾ ಅಭಿಯಾನ ಇರಲ್ಲ ಅಂತ ಸಿಎಂ ಬಿಎಸ್ವೈ ಮತ್ತು ಸುಧಾಕರ್ ಹೇಳಿದ್ರು. ಆದರೆ ಇವತ್ತು 3 ಲಕ್ಷ ಲಸಿಕೆ ಬಂದಿದೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ರು. ಕೊರೋನಾ ಲಸಿಕೆ ಇಲ್ಲ ಎನ್ನುತ್ತಲೇ ಸಾಂಕೇತಿಕವಾಗಿ ಲಸಿಕೆ ಅಭಿಯಾನಕ್ಕೆ ಸಿಎಂ ಬಿಎಸ್ವೈ ಚಾಲನೆ ನೀಡಿದ್ರು. ನಿನ್ನೆ 18 ವರ್ಷ ಮೇಲ್ಪಟ್ಟವರಿಗೆ ನೀಡೋದಕ್ಕೆ ನಮ್ಮಲ್ಲಿ ಲಸಿಕೆ ಇಲ್ಲ, ಅಭಿಯಾನ ಶುರು ಮಾಡಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ರು. ಆದರೆ ಇವತ್ತು ಬೆಳಗ್ಗೆ ಕೇಂದ್ರ ಸರ್ಕಾರದಿಂದ 3 ಲಕ್ಷ ಲಸಿಕೆ ಬಂದಿದೆ ಅಂತ ಸಿಎಂ ಬಿಎಸ್ವೈ ತಿಳಿಸಿದ್ದಾರೆ. 3.26 ಕೋಟಿ ಜನರಿಗೆ ಲಸಿಕೆ ನೀಡುವ ಉದ್ದೇಶವಿದೆ. ಲಸಿಕೆ ಸೇವಾ ಶುಲ್ಕ 100 ರೂಪಾಯಿಯನ್ನ ನಿಗದಿ ಮಾಡಿದ್ದೇವೆ ಅಂತ ಸಿಎಂ ಬಿಎಸ್ವೈ ಹೇಳಿದರು. ಒಟ್ಟು 3 ಲಕ್ಷ ಲಸಿಕೆ ಜೊತೆಗೆ ಇನ್ನೂ 1 ಲಕ್ಷ ಲಸಿಕೆ ಇದೆ ಅಂತ ಸಿಎಂ ಹೇಳಿದ್ದಾರೆ. ಆದ್ರೀಗ ಹೆಚ್ಚುವರಿ 1 ಲಕ್ಷ ಲಸಿಕೆ ಬಂದಿದ್ದು ಎಲ್ಲಿಂದ, ಹೇಗೆ ಅನ್ನೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. 45 ವರ್ಷ ಮೇಲ್ಪಟ್ಟವರಿಗೆ ಇದುವರೆಗೆ ಕೇಂದ್ರ ಸರ್ಕಾರ ಲಸಿಕೆ ಹಂಚಿಕೆ ಮಾಡಿದೆ. 45 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಲಸಿಕೆ ನೀಡುವಂತೆ ಸ್ಪಷ್ಟ ನಿರ್ದೇಶನ ನೀಡಿತ್ತು. ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿದ್ದ ಲಸಿಕೆ 45 ವರ್ಷ ಕೆಳಗಿನವರಿಗೆ ಕೊಡುವಂತಿರಲಿಲ್ಲ. ರಾಜ್ಯ ಸರ್ಕಾರ ಇದುವರೆಗೆ ಪ್ರತ್ಯೇಕ ಲಸಿಕೆ ಖರೀದಿ ಮಾಡಿಲ್ಲ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಆದೇಶವನ್ನೇ ಉಲ್ಲಂಘಿಸಿತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕೇಂದ್ರದಿಂದ ಒಟ್ಟು 3 ಲಕ್ಷ ಲಸಿಕೆ ಬಂದಿದೆ. ನಮ್ಮಲ್ಲಿ 1 ಲಕ್ಷ ಕೊರೋನಾ ಲಸಿಕೆ ಇದೆ. ಹೀಗಾಗಿ 4 ಲಕ್ಷ ಲಸಿಕೆಯನ್ನ 18 ವರ್ಷ ಮೇಲ್ಪಟ್ಟವರಿಗೆ ನೀಡುತ್ತೇವೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಇದೀಗ 45 ವರ್ಷ ಮೇಲ್ಪಟ್ಟವರಿಗೆ ಹಂಚಿಕೆಯಾಗದೆ 1 ಲಕ್ಷ ಲಸಿಕೆ ಉಳಿದಿದ್ಯಾ ಅಥವಾ 1 ಲಕ್ಷ ಲಸಿಕೆ ಬಂದಿದ್ದು ಎಲ್ಲಿಂದ ಅನ್ನೋದು ಸದ್ಯದ ಕುತೂಹಲ. ಯಾವುದೇ ಪೂರ್ವ ತಯಾರಿ ಇಲ್ಲದೆ ಲಸಿಕೆ ನೀಡಿಕೆ ಅಭಿಯಾನ ಮಾಡಲಾಗಿದೆ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡೋದಕ್ಕೆ 6.5 ಕೋಟಿ ಬೇಕು. ಲಸಿಕೆ ನೀಡೋದಕ್ಕೆ ಇವರು ಯಾವ ತಯಾರಿ ಮಾಡಿಕೊಂಡಿದ್ರು? ನನಗಿರುವ ಮಾಹಿತಿ ಪ್ರಕಾರ ಮೇ ತಿಂಗಳ ಅಂತ್ಯಕ್ಕೆ ಸಿಗಲಿದೆ. ಕೇವಲ ಫೋಟೋಗಾಗಿ ಸಿಎಂ ಬಿಎಸ್ವೈ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದರು. ರಾಜ್ಯದಲ್ಲಿ ಲಸಿಕೆ ಅಭಿಯಾನಕ್ಕೆ 2,000 ಕೋಟಿ ಬೇಕು. ರಾಜ್ಯದಲ್ಲಿ ರೆಮ್ಡಿಸಿವಿರ್ ಇಂಜೆಕ್ಷನ್ ಕೂಡ ಸಿಗ್ತಾ ಇಲ್ಲ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಇಂಜೆಕ್ಷನ್ಗಾಗಿ ನಾನು ಡಿಸಿಎಂ ಅಶ್ವತ್ಗೆ ಕರೆ ಮಾಡಿದ್ದೆ. ಉಮೇಶ್ ಜಾಧವ್ಗೆ ಮೂಟೆ ಲಸಿಕೆ ಕೊಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಕೇಳಿದ್ರೆ ಮಾತ್ರ ಲಸಿಕೆ ಇಲ್ಲ ಅಂತಾರೆ. ಆರೋಗ್ಯ ಸಚಿವರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ರಾಜ್ಯದಲ್ಲಿ ಅರಾಜಕತೆ ಇದೆ, ಆಡಳಿತ ಇಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು.
ರಾಜ್ಯ ಸರ್ಕಾರದಲ್ಲಿ ನಂಬಲಾಗದಂತಹ ಘಟನೆಗಳು ನಡೀತಾ ಇದೆ ಅಂತ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಆರೋಪ ಮಾಡಿದ್ರು. ರೆಮ್ಡಿಸಿವಿಯರ್ ಇಂಜೆಕ್ಷನ್ ಬ್ಲಾಕ್ ಮಾಡಲಾಗಿದೆ. ರಾಜಸ್ಥಾನ್, ಛತ್ತೀಸ್ಗಢ ಸರ್ಕಾರಗಳು ಆರ್ಡರ್ ಮಾಡಿತ್ತು. ಆದರೆ ಬಿಜೆಪಿ ನಾಯಕರಿಗೆ ಡಬ್ಬದಲ್ಲಿ ತುಂಬಿಟ್ಟು ಕಳುಹಿಸ್ತಾ ಇದ್ದಾರೆ. ಬಿಜೆಪಿ ಶಾಸಕರು ಹಾಗೂ ಸಂಸದರಿಗೆ ಇಂಜೆಕ್ಷನ್ಗಳು ಸಿಗುತ್ತೆ. ಇದಕ್ಕೆ ಸಿಎಂ ಬಿಎಸ್ವೈ ಉತ್ತರಿಸಬೇಕು. ಔಷಧ ಯಾರ ಅಪ್ಪನ ಮನೆಯ ಆಸ್ತಿನೂ ಅಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗುಡುಗಿದ್ರು. ರಾಜ್ಯದಲ್ಲಿ ಲಸಿಕೆ ಇಲ್ಲ ಅಂತ ಸಚಿವ ಸುಧಾಕರ್ ಹೇಳ್ತಾರೆ. ರಾಜ್ಯದಲ್ಲಿ ಬೇಕಾದಷ್ಟು ಲಸಿಕೆ ಇದೆ ಅಂತ ಸಿಎಂ ಬಿಎಸ್ವೈ ಹೇಳ್ತಾರೆ. ತಲೆಗೊಂದು ಹೇಳಿಕೆ, ತಲೆಗೊಂದು ಅಭಿಪ್ರಾಯವನ್ನ ಕೊಡ್ತಾ ಇದ್ದಾರೆ ಅಂತ ಟ್ವೀಟ್ ಮೂಲಕ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ರು. ರಾಜ್ಯ ಸರ್ಕಾರ ಜನರನ್ನ ಗೊಂದಲದಲ್ಲಿ ಮುಳುಗಿಸಿದೆ. ಹಾಗಾದ್ರೆ ಇಲ್ಲಿ ಸುಳ್ಳು ಹೇಳ್ತಾ ಇರುವವರು ಯಾರು? ಸುಳ್ಳು ಹೇಳ್ತಾ ಇರೋದು ಸಿಎಂ ಅಥವಾ ಆರೋಗ್ಯ ಸಚಿವರ ಅಂತ ಟ್ವೀಟ್ ಮೂಲಕ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಟಾಂಗ್ ಕೊಟ್ರು. ಬೆಂಗಳೂರಲ್ಲಿ ಕೊರೋನಾ ಭೀಕರತೆಗೆ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಕೊರೋನಾ ಸೋಂಕಿತರ ಹೆಸರಲ್ಲಿ ಖಾಸಗಿ ಆಸ್ಪತ್ರೆಗಳ ಸುಲಿಗೆ ಬಟಾ ಬಯಲಾಗಿದೆ. ಕಲ್ಯಾಣ ನಗರದಲ್ಲಿರುವ ನಾರ್ತ್ ಬೆಂಗಳೂರು ಆಸ್ಪತ್ರೆಗೆ ತಂದೆಯನ್ನ ದಾಖಲು ಮಾಡಿದ್ವಿ. ಒಂದು ವಾರಕ್ಕೆ 4,85,000 ಬಿಲ್ ಮಾಡಿದ್ದಾರೆ. ಆಸ್ಪತ್ರೆ ಬಿಲ್ ಕಟ್ಟೋದಕ್ಕೆ ಪತ್ನಿ ತಾಳಿಯನ್ನ 1 ಲಕ್ಷ ರೂಪಾಯಿಗೆ ಅಡವಿಟ್ವಿ. ಆದ್ರೂ ಕೂಡ ನನ್ನಪ್ಪನನ್ನ ಉಳಿಸೋದಕ್ಕೆ ಆಗಿಲ್ಲ. ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಬಂದ್ರೆ ತಂದೆಯನ್ನೇ ಕಳ್ಕೊಂಡ್ವಿ ಅಂತ ಮೇಡಿ ಅಗ್ರಹಾರ ಚಿತಾಗಾರದ ಬಳಿ ಪುತ್ರ ಕಣ್ಣೀರಿಟ್ಟಿದ್ದಾನೆ. ಬೆಂಗಳೂರಲ್ಲಿ ಬೆಡ್ ಹಾಗೂ ಆಕ್ಸಿಜನ್ ಸಿಗದೆ ರೋಗಿಗಳ ಪರದಾಟ ನಿಂತಿಲ್ಲ. ತಾಯಿಗಾಗಿ ಬೆಡ್ ನೀಡುವಂತೆ ಪುತ್ರ ಅಂಗಲಾಚಿದ್ದಾನೆ. ಬೆಂಗಳೂರಿನ ವರಲಕ್ಷ್ಮಿ ಆಸ್ಪತ್ರೆಯ ಬಳಿ ಪುತ್ರ ಗೋಳಾಡಿದ್ದಾನೆ. ಆಸ್ಪತ್ರೆಯಲ್ಲಿ ಬೆಡ್ಗಳು ಇಲ್ಲ, 5ನೇ ತಾರೀಕಿನ ಬಳಿಕ ಬೆಡ್ ಕೊಡ್ತೀವಿ ಅಂತಿದ್ದಾರೆ. ನಮ್ಮಮ್ಮನಿಗೆ ತುಂಬಾ ಸೀರಿಯಸ್ ಆಗಿದೆ, ದಯವಿಟ್ಟು ಬೆಡ್ ಕೊಡಿ ಅಂತ ಪರಿಪರಿಯಾಗಿ ಬೇಡ್ಕೊಂಡಿದ್ದಾನೆ. ವರಲಕ್ಷ್ಮಿ ಆಸ್ಪತ್ರೆಯಲ್ಲಿ ಬೆಡ್ ಇದೆ ಅಂತ ಬಿಬಿಎಂಪಿ ಸಿಬ್ಬಂದಿ ಕಳುಹಿಸಿದ್ದು ಎಡವಟ್ಟು ಬಯಲಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ವೈರಸ್ ಮೃತ್ಯು ಕೇಕೆ ಹಾಕ್ತಾ ಇದೆ. ರಾಜಧಾನಿಯಲ್ಲಿ ನಿತ್ಯ ಸಾಲು ಜೀವಗಳು ಉಸಿರು ಚೆಲ್ತಾ ಇವೆ. ಚಿತಾಗಾರಗಳ ಬಳಿಗೆ ಕುಟುಂಬಸ್ಥರು ಬರ್ತಾ ಇಲ್ಲ. ಬೆಳಗ್ಗೆಯಿಂದಲೇ ಸುಮನಹಳ್ಳಿಯಲ್ಲಿ 4 ಅಂತ್ಯ ಸಂಸ್ಕಾರ ಮಾಡಲಾಗಿದೆ. 4 ಪೈಕಿ ಚಿತಾಗಾರಕ್ಕೆ 2 ಸಂಬಂಧಿಕರೇ ಬಂದಿಲ್ಲ. ಹೀಗಾಗಿ ಚಿತಾಗಾರದಲ್ಲಿ ಆಂಬ್ಯುಲೆನ್ಸ್ ಸಿಬ್ಬಂದಿನೇ 2 ಶವ ಸಂಸ್ಕಾರ ನೆರವೇರಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿನ ದಾಳಿಗೆ ಪರಿಸ್ಥಿತಿ ಘೋರಾತಿಘೋರವಾಗಿದ್ರೆ ಬೆಳಗಾವಿಯಲ್ಲಿ ಪರಿಸ್ಥಿತಿ ರಣಭೀಕರವಾಗಿದೆ. ಡೆಡ್ಲಿ ಕೊರೋನಾ ದಾಳಿಗೆ ಸಾಲು ಜೀವಗಳು ಉಸಿರು ಚೆಲ್ತಾ ಇವೆ. ಬೆಳಗಾವಿಯ ಸದಾಶಿವನಗರದ ಸ್ಮಶಾನದಲ್ಲಿ 9 ಮೃತದೇಹಗಳ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ನಿನ್ನೆ ಏಕಕಾಲಕ್ಕೆ 17 ಶವಗಳ ಸಂಸ್ಕಾರ ಮಾಡಲಾಗಿತ್ತು. ಇವತ್ತು ಕೂಡ ಸಾಮೂಹಿಕವಾಗಿ 9 ಶವ ಸಂಸ್ಕಾರ ಮಾಡಲಾಗಿದ್ದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಬೆಳಗಾವಿಯಲ್ಲಿ ಕ್ರೂರಿ ಕೊರೋನಾ ಸಾವಿನ ಕೇಕೆ ಹಾಕ್ತಾ ಇದೆ. ಒಂದೇ ಆಂಬ್ಯುಲೆನ್ಸ್ನಲ್ಲಿ 3 ಶವ ತಂದು ಅಂತ್ಯಕ್ರಿಯೆ ಮಾಡಲಾಗಿದೆ. ಬೆಳಗಾವಿಯ ಸದಾಶಿವನಗರದ ಸ್ಮಶಾನದಲ್ಲಿ ಘಟನೆ ನಡೆದಿದೆ. ಯಾವುದೇ ಪಿಪಿಇ ಕಿಟ್ಗಳನ್ನು ಹಾಕಿಕೊಳ್ಳದೆ ಮೃತದೇಹಗಳ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ಜಿಲ್ಲಾಡಳಿತ ನಿರ್ಲಕ್ಷ್ಯ ಬಯಲಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಮತ್ತಷ್ಟು ಕೊರೋನಾ ಸೋಂಕು ಹೆಚ್ಚಾಗುವ ಭೀತಿ ಎದುರಾಗಿದೆ. ಬೆಳಗಾವಿಯಲ್ಲಿ ಸ್ಮಶಾನಗಳು ಡೆಡ್ಲಿ ಕೊರೋನಾ ಭೀಕರತೆಯನ್ನ ಸಾರಿ ಹೇಳ್ತಾ ಇದೆ. ಕುಂದಾನಗರಿಯಲ್ಲಿ ಕೊರೋನಾ ಮರಣ ಮೃದಂಗ ಬಾರಿಸ್ತಾ ಇದೆ. ಅಂಜುಮಾನ್ ಇಸ್ಲಾಂ ಖಬರಸ್ತಾನ್ ಹಾಗೂ ಸದಾಶಿವನಗರದ ಸ್ಮಶಾನದಲ್ಲಿ ಸಾಮೂಹಿಕ ಅಂತ್ಯ ಸಂಸ್ಕಾರಕ್ಕೆ 20ಕ್ಕೂ ಹೆಚ್ಚು ಗುಂಡಿ ತೋಡಿದ್ದಾರೆ. ಗುಂಡಿಗಳನ್ನ ತೋಡೋದಕ್ಕೆ ಜೆಸಿಬಿಗಳನ್ನ ಕೂಡ ಬಳಸಲಾಗ್ತಾ ಇದೆ. ಕೊರೋನಾ ಸೋಂಕಿನಿಂದ ಮೃತಪಟ್ಟಿರುವ 4 ಹಾಗೂ ನಾನ್ ಕೋವಿಡ್ನಿಂದ ಸಾವನ್ನಪ್ಪಿರುವ 4 ಶವಗಳ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಹೆಮ್ಮಾರಿ ಕೊರೋನಾ ದಾಳಿಗೆ ಸಾವಿನ ಸರಣಿ ಸೃಷ್ಟಿಯಾಗ್ತಾ ಇದೆ. ಬೆಳಗಾವಿಯಲ್ಲಿ ಜಾತಿ ಮತ ಮೀರಿದ ಮಾನವೀಯ ಅಂತ್ಯ ಸಂಸ್ಕಾರ ನಡೆಸಲಾಗಿದೆ. ಕೊರೋನಾ ಸೋಂಕಿನಿಂದ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ 84 ವರ್ಷದ ವೃದ್ಧ ಮೃತಪಟ್ಟಿದ್ರು. ಮನೆಯಲ್ಲಿ ವೃದ್ಧನ ಮಗ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಸಂಬಂಧಿಕರು ಕೂಡ ಬಾರದಕ್ಕೆ ಅಂಜುಮಾನ್ ಇಸ್ಲಾಂ ಸಂಸ್ಥೆಗೆ ವೃದ್ಧನ ಪುತ್ರ ಕರೆ ಮಾಡಿದ ತಕ್ಷಣ ಸ್ಪಂದಿಸಿರುವ ಇಸ್ಲಾಂ ಮುಖಂಡರು ವೃದ್ಧನ ಮೃತದೇಹವನ್ನ ಸದಾಶಿವನಗರದ ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ಮಾಡಿದ್ದಾರೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ಕರುನಾಡಿನಾದ್ಯಂತ ಕೊರೋನಾ ರಣಕೇಕೆ ಹಾಕ್ತಾ ಇದೆ. ಜನಸಾಮಾನ್ಯರು ಮಾತ್ರವಲ್ಲ, ಸೆಲೆಬ್ರಿಟಿಗಳು ಆಸ್ಪತ್ರೆಗಳಲ್ಲಿ ಬೆಡ್ ಸಿಗದೆ ಪರದಾಡ್ತಾ ಇದ್ದಾರೆ. ಸೋಂಕಿತ ಸ್ನೇಹಿತನಿಗಾಗಿ ನಟಿ ಶ್ರುತಿ ಹರಿಹರನ್ ಪರದಾಡಿದ್ದಾರೆ. ಬೆಡ್ಗಾಗಿ ಸುಮಾರು 13 ಗಂಟೆಗಳ ಕಾಲ ನಟಿ ಶ್ರುತಿ ಹರಿಹರನ್ ಆಸ್ಪತ್ರೆಗಳಿಗೆ ಸುತ್ತಾಡಿದ್ದಾರೆ. ಬೆಡ್ ಸಮಸ್ಯೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನಟಿ ಶ್ರುತಿ ಹರಿಹರನ್ ಹಂಚಿಕೊಂಡಿದ್ದಾರೆ. ಬಿಯು ಮತ್ತು ಎಸ್ಆರ್ಎಫ್ ನಂಬರ್ ಎಷ್ಟು ಮುಖ್ಯ ಅನ್ನೋ ಮಾಹಿತಿ ನೀಡಿದ್ದಾರೆ.